ನಮಸ್ಕಾರ. ಜಗತ್ತಿನಲ್ಲಿ ಕತ್ತಿ ಹಿಡಿದವನು ಸಾಮ್ರಾಜ್ಯ ಆಳಬಹುದು, ಆದರೆ ಕಲೆ ಮತ್ತು ಸೃಜನಶೀಲತೆ ಹೊಂದಿರುವವನು ಜನರ ಹೃದಯವನ್ನು ಆಳುತ್ತಾನೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ವ್ಯಕ್ತಿಯಲ್ಲಿ ಕಲೆ, ಸಾಹಿತ್ಯ ಮತ್ತು ಜ್ಞಾನದ ಹಸಿವಿಲ್ಲವೋ ಅವನು ಕೊಂಬು ಮತ್ತು ಬಾಲವಿಲ್ಲದ ಪ್ರಾಣಿಗೆ ಸಮಾನ. ಸೃಜನಶೀಲತೆ ಎಂದರೆ ಕೇವಲ ಚಿತ್ರ ಬಿಡಿಸುವುದಲ್ಲ, ಅದು ಜೀವನದ ಸಮಸ್ಯೆಗಳಿಗೆ ಹೊಸ ದಾರಿ ಹುಡುಕುವುದು. ನಿಮ್ಮ ಒಳಗಿರುವ ಆ ಸುಪ್ತ ಪ್ರತಿಭೆಯನ್ನು ಜಾಗೃತಗೊಳಿಸುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಅದ್ಭುತ ಕಲಾ ರಹಸ್ಯಗಳನ್ನು ತಿಳಿಯೋಣ. 1. ಕೌಶಲ್ಯವೇ ಅಸಲಿ ಸಂಪತ್ತು. ಚಾಣಕ್ಯರ ಕಟು ಸತ್ಯವೊಂದಿದೆ: ಹಣವನ್ನು ಕಳ್ಳರು ಕದಿಯಬಹುದು, ಆದರೆ ನಿಮ್ಮಲ್ಲಿರುವ ಕಲೆಯನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಹಣ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಸೃಜನಶೀಲತೆ ಎಂಬುದು ಶಾಶ್ವತ ಆಸ್ತಿ. ಚಾಣಕ್ಯನ ಪ್ರಕಾರ, ನೀವು ಯಾವುದಾದರೂ ಒಂದು ಕಲೆಯಲ್ಲಿ ಪರಿಣಿತರಾಗಿದ್ದರೆ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಬಡವನಾಗಿ ಉಳಿಯಲು ಸಾಧ್ಯವೇ ಇಲ್ಲ. ನಿಮ್ಮ ಕೌಶಲ್ಯವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಲಕ್ಷ್ಮಿಯ ದಾರಿ. ಕಲೆಯನ್ನು ಗೌರವಿಸಿ, ಅದು ನಿಮ್ಮನ್ನು ಗೌರವಿಸುತ್ತದೆ. 2. ಬದಲಾವಣೆಯೇ ಸೃಜನಶೀಲತೆ. ಅನೇಕರು ಸೃಜನಶೀಲತೆ ಎಂದರೆ ಕೇವಲ ಹೊಸದನ್ನು ಸೃಷ್ಟಿಸುವುದು ಮಾತ್ರ ಅಂದುಕೊಂಡಿದ್ದಾರೆ. ಆದರೆ ಚಾಣಕ್ಯನ ಪ್ರಕಾರ, ಪರಿಸ್ಥಿತಿಗೆ ತಕ್ಕಂತೆ ಹೊಸ ದಾರಿ ಹುಡುಕುವುದೇ ಅಸಲಿ ಸೃಜನಶೀಲತೆ. ಚಾಣಕ್ಯರು ಯುದ್ಧಭೂಮಿಯಲ್ಲಿ ಅನಿರೀಕ್ಷಿತ ತಂತ್ರಗಳನ್ನು ರೂಪಿಸುತ್ತಿದ್ದರು. ಅದೇ ಅವರ ಕಲೆ. ನೀವು ನಿಮ್ಮ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ಸಾಂಪ್ರದಾಯಿಕ ದಾರಿಯನ್ನು ಬಿಟ್ಟು ಹೊಸದಾಗಿ ಏನಾದರೂ ಯೋಚಿಸುತ್ತಿದ್ದೀರಾ? ಸಮಸ್ಯೆ ಬಂದಾಗ ಕುಳಿತುಕೊಳ್ಳುವ ಬದಲು ಅದನ್ನು ಪರಿಹರಿಸಲು ಹೊಸ ಉಪಾಯ ಕಂಡುಕೊಳ್ಳುವವನೇ ಅಸಲಿ ಕಲಾವಿದ. ನಿಮ್ಮ ಮಿದುಳು ಸೃಜನಶೀಲವಾಗಿದ್ದರೆ ಸೋಲಿಗೆ ನಿಮ್ಮ ಹತ್ತಿರ ಬರಲು ಭಯವಾಗುತ್ತದೆ. 3. ಅಭ್ಯಾಸವೇ ಕಲೆಯ ಜೀವಾಳ. ಚಾಣಕ್ಯರು ಹೇಳುತ್ತಾರೆ, ಅನಭ್ಯಾಸೇ ವಿಷಂ ವಿದ್ಯಾ, ಅಂದರೆ ಅಭ್ಯಾಸವಿಲ್ಲದ ವಿದ್ಯೆ ವಿಷಕ್ಕೆ ಸಮಾನ. ನಿಮ್ಮಲ್ಲಿ ಎಷ್ಟೇ ದೊಡ್ಡ ಸೃಜನಶೀಲತೆ ಇದ್ದರೂ ಅದನ್ನು ಪ್ರತಿದಿನ ಉಜ್ಜದಿದ್ದರೆ ಅದು ಮಂಕಾಗುತ್ತದೆ. ಕಲೆ ಎನ್ನುವುದು ಕೇವಲ ಹುಟ್ಟಿನಿಂದ ಬರುವುದಲ್ಲ, ಅದು ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸದಿಂದ ಸಿದ್ಧಿಸುತ್ತದೆ. ನಿಮ್ಮ ಸೃಜನಶೀಲತೆಗೆ ಶಿಸ್ತಿನ ಚೌಕಟ್ಟು ನೀಡಿ, ಪ್ರತಿದಿನ ನಿಮ್ಮ ಕಲೆಯನ್ನು ಸುಧಾರಿಸಿಕೊಳ್ಳಿ. ಜಗತ್ತು ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂತೆ ನೀವು ಅದನ್ನು ಬೆಳೆಸಬೇಕು. ನಿಮ್ಮೊಳಗೆ ಒಬ್ಬ ಕಲಾವಿದ ಅಡಗಿದ್ದಾನೆ, ಅವನನ್ನು ಹೊರತರುವ ಧೈರ್ಯ ಮಾಡಿ. ಚಾಣಕ್ಯನ ಈ ನೀತಿಗಳು ನಿಮ್ಮ ಸೃಜನಶೀಲತೆಗೆ ರೆಕ್ಕೆ ನೀಡಲಿ. ನಿಮ್ಮಲ್ಲಿರುವ ಆ ವಿಶೇಷ ಕಲೆ ಅಥವಾ ಪ್ರತಿಭೆ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ತನ್ನ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಪರದಾಡುತ್ತಿರುವ ಅಥವಾ ತನ್ನ ಸೃಜನಶೀಲತೆಯ ಮೇಲೆ ಅನುಮಾನ ಹೊಂದಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಸ್ಫೂರ್ತಿಯಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸೃಜನಶೀಲರಾಗಿ ಬದುಕಿ.